ಚಳಿಗಾಲದಲ್ಲಿ ತಿನ್ನಲೇಬೇಕಾದಂಥ ಚಿಕನ್ ಸಾರನ್ನು ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡುವುದನ್ನು ಮರಿಬೇಡ್ರಿ. ನಾನು ಇಲ್ಲಿ 3/4 kgಯಷ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು, ಇಲ್ಲಿ ಒಣ ಕೊಬ್ಬರಿಯನ್ನು ಮಿಕ್ಸಿ ಮಾಡಿ ಸಣ್ಣಕ್ಕೆ ರುಬ್ಬಿ ಇಟ್ಕೊಂಡೀನಿ ನೋಡಿರಿ. ಈ ರೀತಿ ರುಬ್ಕೊರಿ. ಇಲ್ಲಿ ಪಲಾವ್ ಎಲೆ, ಲವಂಗ ತೊಗೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಇಲ್ಲಿ ಬ್ಯಾಡಗಿ ಮೆಣಸಿನ ಖಾರದ ಪುಡಿ ಮತ್ತು ಮಸಾಲೆ ಖಾರದ ಪುಡಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ 3 ಪೇಸ್ಟ್ ಮಾಡಿ ಇಟ್ಕೊಂಡೀನಿ. ಶಾಹಿ ಜೀರಾ, ದಾಲ್ಚಿನ್ನಿ, ಏಲಕ್ಕಿ, ಕಟ್ ಮಾಡಿದ ಕೊತ್ತಂಬರಿ, ಒಗ್ಗರಣೆಗೆ ಎಣ್ಣೆ, ಟೊಮೆಟೊ ಪ್ಯೂರಿ ಮಿಕ್ಸಿ ಮಾಡಿ ಇಟ್ಕೊಂಡೀನಿ. ಇಲ್ಲಿ ಕರಿಮೆಣಸು ತೊಗೊಂಡೀನಿ. ಆಮೇಲೆ 4ರಿಂದ 5 ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡೀನಿ. ನಾನು ಇಲ್ಲಿ ಚಿಕನ್ ಸಾರು ಮಾಡ್ತಾ ಇರೋದ್ರಿಂದ ಕುಕ್ಕರ್ ತೊಗೊಂಡೀನಿ. ಕುಕ್ಕರ್ ಕಾದ ಬಳಿಕ ನಾನು ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಕಾದ್ಮೇಲೆ 2 ಏಲಕ್ಕಿ ಹಾಕ್ಕೋತೀನಿ. ಆಮೇಲೆ 2 ಪಲಾವದ ಎಲೆ ಹಾಕ್ಕೋತೀನಿ. 1-2 ಇಂಚಷ್ಟು ದಾಲ್ಚಿನ್ನಿ ಹಾಕ್ಕೋತೀನಿ. ಆಮೇಲೆ 5ರಿಂದ 6 ಲವಂಗ ಹಾಕ್ಕೋತೀನಿ. ಕರಿಮೆಣಸು 7ರಿಂದ 8 ಹಾಕ್ಕೋತೀನಿ ನೋಡಿರಿ. ಇವೆಲ್ಲವೂ ಸ್ವಲ್ಪ ಎಣ್ಣೆಗೆ ಫ್ರೈ ಆದ ನಂತರ ಸಣ್ಣಗೇನು ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಲ್ರಿ, ಅದನ್ನು ಈ ಎಣ್ಣೆ ಒಳಗೆ ಚಲೋತ್ನಾಗಿ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೋಡಿರಿ, ಆ ರೀತಿ ಸ್ವಲ್ಪ ಎಣ್ಣೆಗೆ ಹುರ್ಕೋರಿ ಇದನ್ನು. ಆಮೇಲೆ 3/4 kgಯಷ್ಟು ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದನ್ನು ಈ ಎಣ್ಣೆ ಈರುಳ್ಳಿ ಒಳಗೆ ಚೆಂದಾಗ ಕಲಿಸ್ಕೊಳ್ರಿ. ಇದು ಸ್ವಲ್ಪ ನೀರು ಹೋಗೋ ಮಟನೂ ಇದ್ರ ಜೊತೆನ ಫ್ರೈ ಮಾಡಿ ಇಟ್ಕೊಳ್ರಿ. 5 ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಆವಾಗ ತೆಗೆದು ನೋಡ್ರಿ, ಈ ರೀತಿ ಆಗಿರ್ತೈತ್ರಿ. ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ 3 ಸೇರಿಸಿ ಪೇಸ್ಟ್ ಮಾಡಿ ಇಟ್ಕೊತೀನಿ. ಅದನ್ನು ಇದ್ರಾಗ ಹಾಕ್ಕೋತೀನಿ. ಆಮೇಲೆ ಇಲ್ಲಿ ಗೊಡ್ಡು ಖಾರದ ಪುಡಿ, ಮಸಾಲೆ ಖಾರದ ಪುಡಿ. ಮಸಾಲೆ ಖಾರ ಸ್ವಲ್ಪ ಜಾಸ್ತಿ ಖಾರ ಇರೋದಿಲ್ಲ ರೀ. ಗೊಡ್ಡು ಖಾರ ಪುಡಿ ಸ್ವಲ್ಪ ಖಾರ ಇರುತ್ತೆ ನೋಡಿರಿ. ಚಿಕನ್ ಸಾರು ಸ್ವಲ್ಪ ಖಾರ ಆದ್ರನ್ನ ಭಾಳ ಟೇಸ್ಟ್ ಆಗುತ್ತೆ ರೀ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಇರೋದ್ರಿಂದ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿನ ತೊಗೊಂಡಿರ್ತೀನಿ ರೀ. ಇದನ್ನು ಚೆಂದಾಗ ಫ್ರೈ ಮಾಡ್ಕೊಳ್ರಿ. ಆಮೇಲೆ ನಾನು ಅರಿಶಿನ ಹಾಕ್ಕೋತೀನಿ ರೀ 1 ಚಮಚ. ಇಲ್ಲಿ ಧನಿಯಾ ಪುಡಿ 2 ಚಮಚದಷ್ಟು ಹಾಕ್ಕೊಂಡು ಕಲಿಸ್ಕೊತೀನಿ ರೀ. ನಾನು ಇದನ್ನು ಮನೆಗೆ ಮಾಡಿರ್ತೀನಿ ನೋಡಿರಿ. ಹೊರಗಿನ ಮಸಾಲೆ ನಾನು ಏನೂ ಹಾಕಿಲ್ಲ, ಎಲ್ಲ ಮನೆಗಿಂದ ಹಾಕಿ ಮಾಡಾಕತ್ತೀನಿ ರೀ. ಇದು ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೋಡಿರಿ ಪಲ್ಯ. ಇದನ್ನು ಕಲಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ರೀ. ನಾವು 3/4 kgಗೆ ಎಷ್ಟು ಬೇಕೋ ನಾನು ಅಷ್ಟು ಉಪ್ಪು ಹಾಕ್ಕೊತೀನಿ ರೀ. ನೀವು ಎಷ್ಟು ತೊಗೊತೀರಿ ನೀವು ಅದ್ರ ತಕ್ಕ ಹಾಕವ್ರಿ. ಇದನ್ನು ಚೆಂದಾಗ ಉಪ್ಪಿನ ಕೂಡ ಕಲಿಸ್ಕೊಳ್ಳೋಣ ರೀ. ಆಮೇಲೆ ನಾನು 4ರಿಂದ 5 ಟೊಮೆಟೊನ ಮಿಕ್ಸಿ ಮಾಡಿ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡೀನಿ ರೀ, ಅದನ್ನು ಹಾಕ್ಕೋತೀನಿ ರೀ. ಆಮೇಲೆ ನುಣ್ಣಗೆ ನಾನು ಒಣ ಕೊಬ್ಬರಿಯನ್ನು ರುಬ್ಬಿ ಇಟ್ಕೊತೀನಿ ರೀ. ಈ ಒಣ ಕೊಬ್ಬರಿ ಕೂಡ ಈ ಚಿಕನ್ ಕರಿಯಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿರಿ. ಹಾಗಾಗಿ ಚಿಕನ್ ಸಾರು ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗುತ್ತೆ ರೀ. ನಾನು ಇಲ್ಲಿ ಮಿಕ್ಸಿ ಮಾಡಿದಂತಹ ಕೊಬ್ಬರಿಯನ್ನು ನೀರು ಹಾಕ್ಕೋತೀನಿ ರೀ. ಇಲ್ಲಿ ಚಿಕನ್ ಸಾರು ಮಾಡೋದ್ರಿಂದ ನಾನು ಹೆಚ್ಚಿಗೆ ನೀರು ಹಾಕ್ಕೋತೀನಿ ರೀ. ಇಲ್ಲಿ ನಾನು ಈ ಲೋಟದ ಈ ಅಳತೆ ಪ್ರಮಾಣದಷ್ಟು 6ರಿಂದ 7 ನೀರು ಹಾಕ್ತೀನಿ ನೋಡಿರಿ. ಅದನ್ನು ಚೆಂದಾಗ ಕಲಿಸ್ಕೊಳ್ರಿ. ಚಳಿಗಾಲದಾಗ ವಾರಕ್ಕೊಮ್ಮೆ ಆದರೂ ಚಿಕನ್ ತಿನ್ನಲೇಬೇಕು ನೋಡಿರಿ. ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆಗೆ ಬಹಳ ಚಲೋ ನೋಡಿರಿ. ಚಳಿಗಾಲದಾಗ ಚಿಕನ್ ತಿನ್ನೋದ್ರಿಂದ ನಮ್ಮ ದೇಹದ ತಾಪಮಾನ ಹೆಚ್ಚಾಗುತ್ತೆ ನೋಡಿರಿ. ಕೊನೆಗೆ ನಾನು ಇಲ್ಲಿ ಕೊತ್ತಂಬರಿಯನ್ನು ಹಾಕ್ಕೋತೀನಿ ರೀ. ಆಮೇಲೆ ನಾನು
ಇದನ್ನು 3 ವಿಷಲ್ ಮಾಡ್ಕೊತೀನಿ ರೀ. 2 ವಿಷಲ್ಗೆ ಹಣ್ಣಾಗಿ ಕುದಿರ್ತೈತೆ ರೀ. ನಾನು ಆದರೆ ಇಲ್ಲಿ 3 ವಿಷಲ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಅದು ಬೇಯಲಿ ಅಂತ 3 ವಿಷಲ್ ಮಾಡ್ಕೊಂಡೀನಿ ರೀ. ಈಗ 3 ವಿಷಲ್ ಆದಮೇಲೆ ತೆಗೆದು ತೋರಿಸ್ತೀನಿ ನೋಡಿರಿ. ನಮ್ಮ ಚಿಕನ್ ಸಾರು ಎಷ್ಟು ಚೆನ್ನಾಗಿ ಬಂದಿರ್ತಿದೆ, ಎಣ್ಣೆ ಬಿಟ್ಕೊಂಡಿರುತ್ತೆ ಅಂತ ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ನಮ್ಮ ಚಿಕನ್ ಸಾರು ಬಂದಿದೆ. ಚಿಕನ್ ವಾರಕ್ಕೊಮ್ಮೆ ಆದರೂ ನೀವು ತಿನ್ನಲೇಬೇಕು. ಹೆಲ್ತಿಗೆ ಭಾಳ ಒಳ್ಳೆಯದ್ರಿ ಇದು. ನೋಡಿರಿ ಹೆಂಗೆ ಬಂದೈತಿ ಅಂತ. ಎಲ್ಲೋ ಸಿದ್ಧವಾಗಿದೆ ನೋಡಿ ನಮ್ಮ ಚಿಕನ್ ಸಾರು. ಶೀತ, ನೆಗಡಿ, ಕೆಮ್ಮು ಸಮಸ್ಯೆಗೆ ಇದು ರಾಮಬಾಣ ಇದ್ದಂತೆ. ಹಾಗಾಗಿ ವಾರಕ್ಕೊಮ್ಮೆ ಆದರೂ ಚಿಕನ್ ತಿನ್ನಲೇಬೇಕು. ಸಾಧಿಸಿದರೆ ವಿದ್ಯೆ ಪ್ರಾಪ್ತಿ, ಬೋಧಿಸಿದರೆ ಧರ್ಮ ಪ್ರಾಪ್ತಿ, ಕಷ್ಟಪಟ್ಟರೆ ಧನಪ್ರಾಪ್ತಿ ಅಂತ ಹೇಳುತ್ತಾ ಈ ನನ್ನ ಮಾತಿನೊಂದಿಗೆ ನನ್ನ ಚಿಕನ್ ರೆಸಿಪಿ ಮುಗಿಸ್ತಾ ಇದ್ದೇನೆ.